ಅದನ್ನ ಏನ್ ಮಾಡತಿ ಈಗ? ಹೇಳ್ತೀನಿ ಇರು ಒಂದ್ ಸ್ವಲ್ಪ. ಇಲ್ಲ ಹತ್ತಾತಿಲ್ಲ ಅಂತ ನಾನ್ ಇದ್ರಾಗಿದ್ದೀನಿ. ಏನ್ ಮಾಡತಿ ಅದ್ಯಾಕ ಇದ್ಯಾಕ ಕೇಳ್ಕೊತ ಕುದ್ರೋ ಬದ್ಲು ಹಂಗ ಅಡ್ಡಾಡ್ಕೊಂತ ವಾಕಿಂಗ್ ಮಾಡ್ಕೊಂತ ಹೋಗ್ಬಾ ಊರ್ ಮದ್ದಕ್. ಇಲ್ಲಾಕ್ ಕುಂತಿ ತಲೆ ತಿನ್ನಾಕ? ಮೊದ್ಲ ಇಲ್ಲಿ ಮನೆ ಕೆಲಸ ಅವು ಇವು ನಾವ ಇದ್ರಾಗಿರ್ತೀವಿ. ಎದಕ್ಕಂದ್ರ ಏನ್ ಅಡಿಗೆ ಮಾಡಕ್ ಇವ್ ಬರೋದಿಲ್ಲ ಸ್ಟವ್ ಅಷ್ಟು ಗೊತ್ತಾಗೋದಿಲ್ಲ. ಯಾಕೋ ಏನು ಇದು ಪಿನ್ನಾನ ಇದು ಆಗತ್ತಿಲ್ಲ ಅದ್ರಾಗ. ಏನ್ ಪಿನ್ನ ಗಿನ್ನ ಹೋಗ್ಯತ ಏನ? ಹೊಸ ಸ್ಟವ್ ನೋಡ್ ಹತ್ತವಲ್ದು. ಎಣ್ಣೆ ಆಯ್ತಾ ಇಲ್ಲ ನೋಡದ್ರಾಗ ಮೊದ್ಲು. ಏನ್ ದೊಡ್ಡ ಶಾನ್ಯಾಗತೆ ಮಾಡ್ತಾಳ. ಹೇಳಕ್ ಹೋದ್ರ ಹಿಂಗ್. ಏನ್ ನನಗೇನು ಅಷ್ಟು ತಲೆಯಾಗ ಬುದ್ಧಿ ಇಲ್ಲ ಅಂತ ಮಾಡಿದಿ? ಐತ್ ಅದ್ರಾಗ ಫುಲ್ ಟ್ಯಾಂಕ್ ತುಂಬಿಸಿನೇ ಇಟ್ಟಿನಿ. ಮೊನ್ನೆ ರೇಷನ್ ಒಳಗೆ ಕೊಟ್ಟಿರೋದು ಮತ್ತೆ ಅರ್ಧ ಕ್ಯಾನ್ ಫುಲ್ ಇದ್ರಾಗ ಹಾಕಿನಿ. ಹಾಕಿನಿ ಯಾಕೋ ಏನದ ಹತ್ತವಲ್ದೆ. ಇನ್ನು ಅದ ಚಲೋ ಐತ್ ನೋಡಿ. ನನ್ನ ಮದ್ವೆ ಕೊಟ್ಟಿರೋ ಸ್ಟವ್ ಅದ ಎಷ್ಟೋ ಚಂದ ಉರಿತೈತಿ. ಇದಕ್ಕೇನ್ ರೋಗ ಬಂದೈತೆ ಏನಪ್ಪ? ತಗೊಂಡು ಒಂದ್ ವರ್ಷ ಆಗಕ್ ಬಂದಿಲ್ಲ ಅಲ್ಲೇ ಕೆಟ್ಟೋಗೈತ್ ನೋಡಿದ್. ಏನ್ ಕಂಡಾಪಟ್ಟಿ ದುಡ್ಡು ಕೊಟ್ಟು ತಗೊಂಡಿರೋದು. ಬರ್ಲಿ ತಡಿ ಅವ್ನು ಬಂದ್ರೆ ವಾಪಸ್ ಕೊಟ್ಟು ಬಿಡ್ತೀನಿ ಅವನಿಗೆ. ನಿನ್ ಮಾವನ್ ಮಗ ನೋಡೋನು ಬಂದು ವಾಪಸ್ ಇಸ್ಕೊಂಡ್ ಹೋಗ್ತಾನ ನಿನ್ಗೆ. ಏನಂದೆ? ಏನಿಲ್ಲ, ನಾನೇನ್ ಅನ್ನಕ್ ಬರ್ತೈತಿ ನಿನ್ಗೆ. ಒಂದ್ ವರ್ಷ ಆಗಕ್ ಬಂದ್ ಸ್ಟವ್ ಈಗ ವಾಪಸ್ ಇಸ್ಕೊಂಡ್ ಹೋಗಕ್ ಅವ್ರಿಗೇನ್ ತಲೆಗೆಲೆ ಕೆಟ್ಟೈತೆ? ಅವ್ರಿಗೂ ಅದೇ ಬೇಕಾಗಿರ್ತೈತಿ, ಬಕ್ರ ಆಗೋದು ಮತ್ ಕೊಟ್ಟು ಹೋಗಿರ್ತಾರೆ. ನಾನು ಏನ್ ಬಕ್ರ ಆಗಿಲ್ಲ, ಅವನೇನ್ ಬಕ್ರ ಮಾಡಿ ಹೋಗಿಲ್ಲ. ಕರೆಕ್ಟ್ ದುಡ್ಡಿಗ ಕರೆಕ್ಟ್ ತಗೊಂಡಿದ್ ನಾನು. ಅವಾಗೆಲ್ಲ ಮಾಡ್ತಿದ್ದಿಲ್ಲ ಇದ್ರಾಗ ಅಡಿಗೆ. ಏನೋ ಏನೋ ಅದು ಹತ್ತಾತಿಲ್ಲ ಅಂತ ಹಂಗ ಮ್ಯಾಲ ಅಟ್ಟದ ಮೇಲೆ ಇಟ್ಟಿರೋದು ಹಂಗ ಐತದ. ಮತ್ ನೋಡ್ರಿ ಅದು ಕಲರ್ ಹೋಗಿಲ್ಲ ಏನೂ ಇಲ್ಲ, ಜಂಗು ಹಿಡ್ದಿಲ್ಲ. ಒಂದ್ ವರ್ಷ ಆಗಕ್ ಬಂದ್ರು. ಎಷ್ಟ್ ಸತಿ ಬಳಸಿದಾನೆ ನೋಡ್ರಿ ಹೆಂಗೈತೆ ಹೊಸಾದಿದ್ದಂಗ. 300 ರೂಪಾಯಿ ಕೊಟ್ಟು ತಗೊಂಡಿದ್ದೆ ಅದು. ಈಗೆಲ್ಲ 500 ರೂಪಾಯಿ 600 ರೂಪಾಯಿ ಒಂದಾಗೈತೆ ಏನು. ಅದಕ್ಕಿಂತ ಇನ್ನೂ ಅದು ಹಳೇದ ಚಲೋ ಐತೆ. ನನ್ನ ಮದ್ವೆ ಕೊಟ್ಟಿರೋದು ಬಕ್ರ ಮಾಡೋಗಿದಾರಂತ. ಯಾರು ಬಕ್ರ ಮಾಡಕ್ ಆಗೋದಿಲ್ಲ. ಅದು ಈಗ ಇರ್ಜಕಾಗ ಚಾನ್ಸ ಇಲ್ಲ. ಆತತೆ ನೋಡ್ತೀನಿ ತಡ್ರಿ. ಎಲ್ಲ ಐತಿ ಇದ್ರಾಗಿನ ಸೀಮೆ ಎಣ್ಣೆ ತೆಗ್ದು ಮತ್ತೆ ಆ ಸ್ಟವ್ನ್ಯಾಗ ಹಾಕ್ಬೇಕು. ಹೌದ್ ಬಿಡು, ಅದು ಕರೇನ. ನಿನಗೆ ಯಾರು ಬಕ್ರ ಮಾಡಕ್ ಆಗೋದಿಲ್ಲ. ನಾವಾಗಿಲ್ಲ ಈಗ. ಏನ್ ಹೇಳ್ತಿರೋದನ್ನ ಸ್ಪಷ್ಟವಾಗಿ ಕಿವಿ ಕೇಳಿಸೋಂಗಾದ್ರೆ ಹೇಳ್ರಿ. ಅಲ್ಲ ಗುಣ 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 ಅಂತಂದ್ರೆ ಎಲ್ಲಿಂದ ಕೇಳಿಸ್ಬೇಕದು? ಏನೋ ಬಕ್ರ ಏನೋ ಅಂದಂಗಾತೆ. ಅದ ನಾನ್ ಬಕ್ರ ಆಗೋದಿಲ್ಲ. ಮತ್ತೆ ಅದನ್ನ ಹೇಳತ್ತೀನಿ ನಿಮ್ಗೆ. ಸದ್ಯ ಕೇಳಿಸಿಲ್ಲ ಅನಿಸ್ತೈತೆ. ಕೇಳಿಸಿದ್ರೆ ಇಲ್ಲಿಂದ ಎತ್ಕೊಂಡು ಬಿಸಾಡ್ತಿದ್ಲ ಹಿತ್ತಲ ಕಡೆ ಹೋಗಿ ಬೀಳುವಂಗ. ಯಾಕೆ ಬೇಕು ಬಿಡ ಕಡೆ. ಅದೆಲ್ಲ ಇರ್ಲಿ ಈಗ. ಇದನ್ನ ಯಾಕೆ ತಗೊಂಡ್ ಕುತ್ಕೊಂಡು ಈಗ ಹಬ್ಬದ ದಿನ ಚಂದಾಗ ಓಡಾಡ್ಕೊಂಡು ಸೀರೆ ಹಾಕೊಂಡಿ ನೋಡದ್ ನೆಲದ ಮ್ಯಾಗ ಹಂಗ ಕುತ್ಕೊಂಡಿ ಅದು ಗಬ್ಬಾಗೋದಿಲ್ಲ? ಸ್ಟವ್ ರಿಪೇರಿ, ಒಲೆ ರಿಪೇರಿ ಕರೆಕ್ಟ್ ಆಗಿದೆ ನೋಡ್ಲಿ ಗಿರಿಜಿ. ಮಾಡ್ತೀನಿ ಬಿಡ್ರಿ. ಅದ್ರಾಗ ಏನೈತೆ ನಚ್ಕೊಳ್ಳೋ ಅಂತದ? ಹೊಟ್ಟೆ ತುಂಬ್ಸ ಯಾವ ಕೆಲಸ ಆದ್ರೆ ಏನು ಎಮ್ಮೆಯಿಂದನ ಮಾಡ್ತೀನಿ ನಾನು. ಇನ್ನು ನೀವು ಪಕ್ಕದಾಗ ಬಂದ್ ಕುಂತ್ರೆ ವ್ಯಾಪಾರ ಚಂದ ಆಗ್ತೈತಿ ನೋಡ್ರಿ ನಂದು. ನಾನು ಹಬ್ಬದ ದಿನ ಆದ್ರೆ ಹೊಸ ಸೀರೆ ಉಟ್ಕೊಂಡು ಬಿಂದಿ ಹಾಕೊಂಡು ಹೂವ ಮುಡ್ಕೊಂಡು ಎಷ್ಟ್ ಚಂದ ಕಾಣತೀನಿ. ನೀವು ನೋಡ್ರಿ ಅದು ಹಾಕಿರೋದ ಪೈಜಾಮ್ ಹಾಕೊಂಡು ಟೋಪಿ ಟೋಪಿ ಅದು ಯಾವತ್ತು ತೆಗಿತೀರೇನೋ ಅನ್ನತ್ತೀನಿ ನಾನು. ತೊಳ್ಯಾಕಾದ್ರೆ ಕೊಡ್ಬೇಕ ಟೋಪಿ ನೋಡ್ರಿ. ಅದು ಆದ್ರೆ ಬಿಳಿನೇ ಇರ್ತೈತಲ್ಲ, ಅದು ಹೆಂಗಂತ ಗೊತ್ತಾಗತ್ತಿಲ್ಲ ನನಗೆ. ಏನು ಹೊಲದ ಕಡೆ ಹೋದಾಗೆಲ್ಲ ತೊಳ್ಕೊಂಡು ಬರ್ತೀರಿ? ಅದು ಯಾವ ತರ ತೆಗ್ದು ಕೊಡ್ಬೇಕು? ಪಾಪ ನಮ್ ಸಬ್ಸ್ಕ್ರೈಬರ್ಸ್ ಕೂಡ್ಲದ್ರ ನೋಡ್ತಾರೆ. ಇದಾವ ಇಲ್ಲ ಅದು ಗೊತ್ತಿಲ್ಲ. ನೋಡಕ್ ಬಂದಾಗ ಅದ ಟೋಪಿ ಹಾಕೊಂಡ್ ಬಂದಿದ್ ನೆನಪೈತೆ ಅದಲ್ಲ. ಹಾ ಅದು ಒಂದ್ ಸ್ವಲ್ಪ ಫ್ಯಾನ್ಸಿ ಆಗಿತ್ತಲ್ಲ ಅವಾಗ ಹಾಕೊಂಡ್ ಬಂದಿದ್ದು. ಇವಾಗ ಇದು ಬಿಳಿದ್ ಹಾಕೊಳತ್ತೀರಿ. ಏನ್ ಒಳಗ್ ಕೂಡ್ಲಿಗಿಲ್ಲ ಹೋಗಿದಾವ ಅಂತ ಟೋಪಿನ ಹಾಕೊಂಡಿರ್ತೀರಿ ಯಾವಾಗ್ಲೂ. ಏನ್ ಗೊತ್ತಾಗತ್ತಿಲ್ಲ ನನಗೆ. ತೆಗೀರಿ ನೋಡೋಣ ಟೋಪಿ. ಇರೋದ ಐಟ್ ಕೂಡ್ಲಿದಾವ. ಈಕಿ ಏನ್ಲಪ್ಪ ಈಕಿ ಇರೋದ ಒಂದ್ ಸ್ವಲ್ಪ ಮರ್ಯಾದೆ ತೆಗಿಯಾಕ್ತಿದ್ದಾಳ. ಮೊದ್ಲಿಲ್ಲಿ ಎಸ್ಕೇಪ್ ಆಗೋದಡಿ. ಮತ್ ಟೋಪಿ ತೆಗ್ದು ತೋರ್ಸಂದ್ರ ಎಲ್ಲಿದ್ ಇದ್ ಮಾಡೋದು? ಬ್ಯಾಡ್ ಮತ್ ಇರೋ ಬರೋ ಮರ್ಯಾದೆ ಎಲ್ಲ ಹೋಗ್ತಂದು ಕೂರ್ಲಿಲ್ಲ ಅಂತ ಎಲ್ಲರೂ ಮತ್ ಇದ್ ಮಾಡ್ತಾರ. ಬ್ಯಾಡ್ ತಡಿ ಹೋಗ್ತೀನಿ ನಾನು. ಗಿರ್ಜು, 2 ಟೋಪಿ ಇದಾವಲ್ಲ, ಇಲ್ಲೊಂದು ಅಲ್ಲಿ ಹೊಲ್ದಾಗ ಒಂದ್ ಇಟ್ಟೀನಿ. ಮತ್ ತೊಳೆದದ್ ಗಬ್ಬ ಆದ್ರೆ ಎಲ್ಲ ತೊಳೆದು ಹಾಕ್ ಬರ್ತೀನಿ. ಮತ್ತೆ ಎಲ್ಲ ಟೋಪಿ ಮನ್ಯಾಗ ತಗೊಂಡ್ ಬರೋದು, ನಿಂಗ್ ತೊಳ್ಯಾಕ ಹೇಳೋದು. ಪಾಪ ಬಿಡು, ಯಾಕೆ ನನ್ನ ಹೆಂಡ್ತಿಗ್ ತ್ರಾಸ್ ಕೊಡೋದಂತ ಅಲ್ಲ ಕೊಟ್ಟಿಗೆ ಎಲ್ಲ ಇಟ್ಟು ಬರ್ತೀನಿ ನಾನು. ಇದಾವ್ಲಿಯಪ್ಪ ಕೂದ್ಲಿದಾವ. ನೋಡಿದಿಲ್ಲ ನೀನು? ಕೂದ್ಲಿದಾವ. ಏನು ಸ್ವಲ್ಪ ಈಗ ವಯಸ್ಸಾಗೈತೆ, ಒಂಚೂರು ಹೋಗಿದಾವ ಅಷ್ಟೇ. ನಾನು ಹೋಗಿ ಒಂದ್ ಸ್ವಲ್ಪ ಅಡ್ಡಾಡ್ಕೊಂಡು ಬರ್ತೀನಿ. ನೀವು ಅದು ಏನ್ ಸ್ಟವ್ ಇದ್ ಮಾಡ್ತೀರಿ ಮಾಡ್ರಿ. ಏನ್ ನಾಳೆ ಕರಿ ಮಾಡೋದು? ಯಾಕೋ ಸಾಹೇಬ್ರ ಎಸ್ಕೇಪ್ ಆಗಕ್ ನೋಡತ್ತಾರಂದ್ರೆ ಏನೋ ದೊಡ್ಡ ಮ್ಯಾಟರ ಇದ್ದಂಗ ಐತಿದೆ. ಮತ್ತ ಅವಾಗ್ಲೇ ಏನ್ ಹೇಳಿದ್ನಿ ನಿಮ್ಗೆ? ಅಡ್ಡಾಡ್ಕೊಂಡ್ ಬರ್ರಿ ಹೋಗ್ರಿ. ಇಲ್ಲಿ ಕಿರಿಕಿರಿ ಮಾಡ್ಕೊಂಡ್ ಕುಂದ್ರಬೇಡ್ರಿ. ಕುರ್ಚಿ ಮೇಲೆ ಕಾಲ್ ಹಾಕೊಂಡ್ ಕುಂದ್ರಂಗಲ್ಲ. ಹೆಣ್ಮಕ್ಳದ್ದು ಸಾಕಷ್ಟು ಕೆಲಸ ಇರ್ತೈತಿ. ಒಂದಾದ್ಮೇಲೆ ಒಂದು ಕಸ ಗುಡ್ಸೋದಿರ್ತೈತಿ, ಇಲ್ಲ ಅಡಿಗೆ ಮಾಡೋದಿರ್ತೈತೆ. ಬೆಳಗ್ಗೆಂದ ಹಬ್ಬದ ಅಡಿಗೆ ಎಲ್ಲ ಮಾಡಿದ್ವಿ. ಎಲ್ಲ ಊಟ ಅದು ಎಲ್ಲ ಆಯ್ತು. ಈಗ ಪಾತ್ರೆ ತಿಕ್ಕದ ತೊಳ್ಕೊತೀನವ ಅಂತಂದ್ರ ಬ್ಯಾಡ್ ನಡ್ರಿ, ಹೊಸ ಸೀರೆ ಹಾಕೊಂಡಿರಿ, ಎಲ್ ಮತ್ ಗಬ್ಬಾಕೈತೆ ಹೋಗ್ರಿ ನೀವು ಹೊರಗಂತ ಕಳ್ಸಿದ್ಲು. ಎಲ್ಲಿ ಕುದ್ರೋ ತಡಿ ಮತ್ತೆ ಏನಾದ್ರು ಮಾಡೋದಂತ ಇವ್ ಸ್ಟವ್ ತಗೊಂಡು ಬಂದ್ ಕುಂತೀನಿ. ಅದ್ಯಾಕ್ ಮಾಡಾತಿ ಇದ್ಯಾಕ್ ಮಾಡಾತಿ ಅಂತ ಚಾಲೂನ ಮಾಡ್ಬಿಟ್ಟಿರಿ. ಅಡ್ಡಾಡ್ಕೊಂತ ಅಂದ್ರ ಬರ್ರಿ ಹೋಗ್ರಿ. ಅವಾಗ್ಲೇ ಅದನ್ನೇ ಹೇಳಿದ್ನಿ ನಿಮ್ಗೆ. ಹೌದ್ ಬಿಡ್ಲೇಪ್ಪ. ನಿಮ್ ಹೆಣ್ಮಕ್ಳದ ಭಾಳ ಕೆಲಸ ಇರ್ತೈತಿ, ನಮ್ದು ಏನ್ ಇರೋದಿಲ್ಲ. ಅದ ಕರಿ ನಾಳೆ ಮಾಡೋದ ಅಂತ ಕೇಳಿದ್ದೀನಿ ನಾನು. ಅದ್ ಪ್ರಶ್ನೆ ಕೇಳಿದಲ್ಲ ಬಿಟ್ಬಿಟ್ಟಿ. ಎತ್ಲೆತ್ಲಾಗೋ ಗಾಡಿ ಹೋಗ್ತೈತಿಕಿದ್. ಎಲ್ರು ಯಾವಾಗ ಮಾಡ್ತಾರ ಅವಾಗ ಮಾಡೋದನ್ನ. ಮತ್ತೆ ನಾವ್ ಬೇರೆ ದಿನ ಮಾಡಕ್ ಬರ್ತೈತೆ? ಮಾಡೋದ್ ತಗೊಳ್ರಿ. ನಾಳೆನ ಮಾಡಿದ್ರೆ ಏನು ಕುರಿ ನಾಳೆ ಕಡಿತಾರಂತೆ? ಅದೇನ್ ಗೊತ್ತಿಲ್ಲ. ಈಗ ಹೋಗ್ತೀನಲ್ಲ, ಊಟ ಅದು ಮಾಡ್ಕೊಂಡ್ ಬರ್ರಿ ಹೋಗ್ರಿ, ಮೀಟಿಂಗ್ ಮಾಡೋಣ ಅಂದಿದ್ರು.
ನೋಡ್ಬೇಕೆ ನಾಳೆ ಮಾಡೋದಾಕೈತೆ ನಾಡಿದ್ದೇನು ಗೊತ್ತಿಲ್ಲ. ಹೋಗಿ ಮೀಟಿಂಗಿಗೆ ಹೋಗಿ ಬರ್ತೀನಿ ತಡಿ ನೋಡೋಣ ಗೊತ್ತಾಕೈತೆ. ನೀವು ನೋಡ್ರಿ ಮಸಾಲೆದು ಎಲ್ಲ ಇವಾಗ ರಾತ್ರಿಕೀಗ ಎಲ್ಲ ಜೋಡ್ಸಿಡ್ರಿ. ಮಸಾಲೆ ಜೋಡ್ಸ್ಕೋಬೇಕು. ಇನ್ನೇನ್ ಕೊಬ್ಬರಿನ ಎಲ್ಲ ಹಾಕಿ ರುಬ್ಬಿಡ್ತೀನಿ ತಗೊಳ್ರಿ. ನಾಳೆಗೆ ಯಾಕೆ ತ್ರಾಸ ತಗೋಬೇಕು? ಮಟನ್ ತಂದ ತಕ್ಷಣಕ್ಕ ಒಗ್ಗರಣೆ ಕೊಟ್ಟು ಅದ್ ಹಾಕ್ಬಿಡೋದು. ಹಂಗಂದಿಲ್ಲ ನನಗೂ ಬುದ್ಧಿ ಐತಲ್ಲ ಆಗ. ಮಸಾಲೆ ಅಂತಂದ್ರ ಕೊಬ್ಬರಿ ಅದು ರುಬ್ಬಿಡಿ ಅನ್ನತಿಲ್ಲ ನಾನು. ಅವ್ ಏನ್ ಚಕ್ಕೆ ಲವಂಗ ಅವೆಲ್ಲ ಇದಾವ ಏನು ತಗೊಂಡ್ ಬರ್ಬೇಕಂತ ನೋಡಿದ್ರ ರಾಜು ಅದ್ರ ತಗೊಂಡ್ ಕೊಡ್ತಾನೆ, ಇಲ್ಲ ನಾನು ಅದ್ರ ತಗೊಂಡ್ ಬರ್ತೀನಿ ಅಂತ ಕೇಳಿದ್ನಿ. ಏನ್ ಈಗೀಗಷ್ಟ ಬುದ್ಧಿ ಐತೆ ಅನ್ನೋಂಗತೆ ಮಾಡ್ತಾ. ಅದ ತಗೋ ಹೋಗಿ ನಾನು ಇನ್ನೊಂದ್ ಸ್ವಲ್ಪ ತಿಲ್ಲ ಕುಂತ್ರ ತೆಲ್ಲ ಕೆಟ್ಟ ಕೆರ ಹಿಡಿದು ಹೋಗ್ಬಿಡ್ತೀನಿ ನಂದು. ಹೋಗ್ರಿ ಹೋಗ್ರಿ. ಇನ್ನು ಎಲೆ ಖಾಲಿ ಆಗಿದ ತರಾಕಾದ್ರೆ ಹೇಳ್ತೀನಿ ತಡಿ. ಹೆಂಗ್ ಹೇಳೋದಿಗೆ ಹೇಳಿದ ಕೊಯ್ ಕೊಯ್ ಅಂತೈತೆ. ರೀ ಹೇಳ ಏನ್ ಉಳಿತು? ಏನು ಉಳಿದಿಲ್ಲ, ಖಾಲಿ ಆಗೈತೆ. ಏನ್ ಖಾಲಿ ಆಗೈತೆ? ಅದ ಗೊತ್ತಿಲ್ಲ ನಿಮ್ಗೆ ನಾನು ಹಾಕೊಳ್ಳೋದು. ಏನ್ ಹಾಕೊಳ್ಳೋದು? ಏನ್ ಖಾಲಿ ಆಗೈತೆ? ತಂಬಾಕ ಇಲ್ಲ ಎಲೆ ಸುಣ್ಣ ಅಡಿಕೆ ಅದ್ರಾಗ ಏನ್ ಖಾಲಿ ಆಗೈತೆ ಅಂತ ಏನ್ ಗೊತ್ತಾಗ್ಬೇಕು ನನ್ಗೆ? ಏನ್ ನೆಟ್ಟಾಗಿ ಹೇಳಾದ್ರೆ ಹೇಳ ತಗೊಂಡ್ ಬರ್ತೀನಿ. ತಗೊಂಡ್ ಬರ್ತೀನಿ ಅನ್ನ ತರ ಅಂದ್ರೆ ಎಲೆ ಅಡಿಕೆ ಸೇರ್ಸಿನ ಹೇಳ್ತೀನಿ ತಡಿ. ಹೆಂಗೋ ಅಡಿಕೆ ಇನ್ನೊಂದ್ 2 ದಿನ ಆದ್ರೆ ಬರ್ತಾ. ರಾಜು ಕೊಟ್ಟಿರೋ ಚಿಲ್ಲರೆ ಉಳಿದಿರ್ಬೇಕು, ತಗೊಂಡ್ ಬರ್ತೀನಿ ಅಂತ ಹೇಳತ್ತಾರ. ಇದು ಎಲೆ ಅಡಿಕೆ ತಗೊಂಡ್ ಬರ್ರಿ. ಈಗೇನ್ ಅಡಿಕೆನು ತಗೊಂಡ್ ಬರ್ಬೇಕು? ಮೊನ್ನೆ ಕಿಡಿಕ್ಯಾಗ ನೋಡ್ದಂಗ ನಾನು ಎಷ್ಟೊಂದ್ ಅಡಿಕೆ ಇದಾವ ಅಷ್ಟ್ ಜಲ್ದಿ ತಿಂದು ಖಾಲಿ ಮಾಡಿದಿ. ಏನ್ ನಾನು ಒಬ್ಬಾಕಿನ ತಿಂದು ಖಾಲಿ ಮಾಡ್ದಂಗ ಮಾತಾಡತಿರಲ್ಲ. ಇವ್ರು ಮತ್ತೆ ಈಗ ಸುಶೀಲಾ ಸರೋಜಾ ಅಯಾ ಭಯ ಬಂದ್ ಕುಂದಿರ್ತಾರೆ, ಕೊಡ್ಬೇಕಾಕೈತೆ ಏನ್ ಕೊಡಲ್ಲ ಅಂತೀರಿ. ಹಂಗಾಗಿ ಖಾಲಿ ಆಗ್ತಾವೆ. ನಾನು ಒಬ್ಬಾಕಿನ ತಿಂದು ಖಾಲಿ ಮಾಡಕ್ ನಾನೇನು ಇದು ಅನ್ಕೊಂಡಿರಿ. ಆತ ತಗೊಂಡ್ ಬರ್ರಿ ಹೋಗ್ರಿ. ಒಂದ್ 5 ರೂಪಾಯಿದ ಅಡಿಕೆ ಆದ್ರೆ ತಗೊಂಡ್ ಬರ್ಲೇಬೇಕು ನೀವು. ಆ ತಗೊಂಡ್ ಬರ್ತೀನಿ. ಸಾಕ್ 5 ರೂಪಾಯಿದವು ಏನ್ 10 ರೂಪಾಯಿದವು ತಗೊಂಡ್ ಬರ್ಲಿ? ಹಿಂಗ್ ಕೇಳತಾರಂದ್ರ ದುಡ್ಡು ಬಾಳ ಇದ್ದಂಗ ಐತೆ. ನೋಡ್ರಿ ಒಂದ್ 20 ರೂಪಾಯಿದ ಎಲೆ 20 ರೂಪಾಯಿದ ಅಡಿಕೆ ತಗೊಂಡ್ ಬರ್ರಿ. ತರ್ತೀನಿ ನಿನ್ಗ. ನನ್ನ ಹತ್ರ ಇರವ 50 ರೂಪಾಯಿ ಇದಾವ. ಅದ್ರಾಗ ನಿಂಗ್ 40 ರೂಪಾಯಿ ತಂದು ಕೊಟ್ಟು ನಾನೇನ್ 10 ರೂಪಾಯಿ ಉಳಿಸ್ಕೊಳ್ಳಿ? ನನಗೂ ಬೀಡಿಂಗ್ ಇದಕ್ ಬೇಕಾಗೈತ್ಲೆ ಗಿರ್ಜಿ. ಏನು ಅತಿ ಆಸೆ ಮಾಡ್ತಿ ಅಂದ್ರ ಬಿಡು. 5 ರೂಪಾಯಿದ ಅಲ್ಲ ಅಡಿಕೆ ಇಷ್ಟ ಕೊಡ್ತಾರೆ. 10 ರೂಪಾಯಿ ತಂದು ಕೊಡೋಣ ಅಂತ ಮಾಡಿದ್ನಿ ನಾನು. ನಿಂಗೆ ಆಸೆನ ಭಾಳ ಐತೆ. ಆತ ತಗೋ 5 ರೂಪಾಯಿದವ ಅಡಿಕೆ 5 ರೂಪಾಯಿದವ ಎಲೆ ಬಿಟ್ರ ನಾನು 1 ರೂಪಾಯಿ ಹೆಚ್ಚಿಗೆ ಏನು ತಗೊಂಡ್ ಬರೋದಿಲ್ಲ ನಿನ್ಗೆ. ಆತದ್ ಬರ್ಲಾ? ಆತ್ ಬರ್ರಿ. ಆತಾತ ಹೋಗ್ರಿ. ಇಡೋದ್ ಸರಿ ಅತ್ಲಕ್. ಇದೇನ್ ರಿಪೇರಿ ಆಗೋಂಗ್ ಕಾಣತಿಲ್ಲ. ನೋಡೋಣ ಯಾರಾದ್ರ ಸ್ಟವ್ ರಿಪೇರಿ ಗ್ಯಾಸ್ ರಿಪೇರಿ ಅಂತ ಬರ್ತಾರ, ಅವ್ರ ಹತ್ರ ಮಾಡಿಸಿದ್ರೆ ಹಾಕೈತೆ. ಎಷ್ಟ್ ಪಿನ್ನ ಚುಚ್ಚಿದ್ರು ಏನ್ ಮಾಡಿದ್ರು ರಿಪೇರಿನ ಆಗತ್ತಿಲ್ಲ. ಇದು ಹೊಸಾದೈತೆ. ಏನ್ ಹೋಗೈತಿದ್ರದ್ದು ಪಾರ್ಟ್ ಅನ್ನೋದ ಗೊತ್ತಾಗತ್ತಿಲ್ಲ. ಏನ್ ಹೋಗಿರ್ಬೇಕು? ನನ್ ಸ್ಟವ್ ಈಗ ಎಲ್ಲ ಪೇಂಟ್ ಗಿಟ್ ಮಾಡಿದ್ರೆ ಹೊಸಾದಿದ್ದಾಗ ಐತದ. ಅದ ಎಷ್ಟೋ ಚಲೋ ಇದಕ್ಕಿಂತ. ಇದೇನಿದು ಹೊಸಾದ್ ಅನ್ನೋದೇ ಹಳೇದ ಚಲೋ ನೋಡ್. ಅಮ್ಮ ಏನ್ ನೀವು 2 ಸ್ಟವ್ ಹಿಡ್ಕೊಂಡ್ ಕೂತಿ? ಬಂದೆ ಅಪ್ಪಯ್ಯ. ಬಾ. ಏನಿಲ್ಲಪ್ಪಯ್ಯ, ಸ್ಟವ್ ಹತ್ತತಿಲ್ಲ. ಮತ್ ನಾಳೆಗೆ ಈಗ ಕರಿ ಮಾಡಿದ್ರೆ ಒಂದೇ ಒಲೆ ಮ್ಯಾಗ ಎಲ್ಲ ಆಗೋದಿಲ್ಲ. ಒಂದ್ ಸ್ವಲ್ಪ ಇದಾಕೈತೆ. ಅನ್ನ ಇಟ್ರೆ ಅದ್ರ ಮ್ಯಾಗ ಒಲೆ ಮ್ಯಾಗ ಸಾರದು ಮಾಡಕ್ ಬರ್ತೈತೆ. ನೋಡೋಣ ಅಂತ ತಕೊಂಡ್ ಕೂತ್ಕೊಂಡಿನಿ. ಏನೇನು ಅದು ರಿಪೇರಿನ ಆಗತ್ತಿಲ್ಲ. ಪಟ್ನಕ್ ಹೋದ್ರೆ ತಗೊಂಡ್ ಹೋಗೋದ್ರಿ ಗಪ್ಪಿರಿ. ಯಾಕೋ ಇಲ್ಲಿ ನಾವು ಸ್ಟವ್ ರಿಪೇರಿ ಮಾಡೋರು ಒಲೆ ರಿಪೇರಿ ಮಾಡೋರು ಬರಾತನೇ ಇಲ್ಲ. ಅಂದ್ರೆ ಅವ್ರ ಹತ್ರ ಮಾಡಿಸ್ಕೊತಿದ್ದಿ. ಅದು ಹಳೆ ಚಲೋ ಐತದ. ಏನ್ ಜೋರಾಗಿ ಉರಿಯಲ್ಲ, ಅಷ್ಟ ಜಲ್ದಿ ಆಗೋದಿಲ್ಲ ಅಂತ 2 ಅಟ್ಟದ ಮೇಲೆ ಹಾಕಿದ್ದೆ ನಾನು. ಹೌದಾ? ಬ್ಯಾಡ್ ಬಿಡಮ್ಮ, ಅವು 2 ಇಟ್ಟು ಬಿಡು ಅಟ್ಟದ ಮ್ಯಾಗ. ಯಾಕೆ ಅಷ್ಟೊಂದು ಕಷ್ಟ ಪಡ್ತೀನಿ ಅನ್ನತ್ತೀನಿ ನಾನು. ಇವಾಗ ಎಲ್ಲರೂ ಗ್ಯಾಸ್ ಬಳಸತಾರೆ. ಗ್ಯಾಸ್ ತಗೊಂಡ್ ಬರ್ತೀನಿ ತಗೋ ಒಂದು ಹೋಗಿ. ಈಗ ಬ್ಯಾಡಪ್ಪಯ್ಯ. ನಿಂತಿದ್ ಕಾಲ ಮ್ಯಾಗ ಗ್ಯಾಸ್ ಏನ್ ಕಟ್ಟೆ ಅದು ಇದು ಬ್ಯಾಡ. ಅದ್ರಾಗ ಏನು ಡಬ್ಬಿ ಮ್ಯಾಗ ಇಟ್ಕೋತಿ ಗ್ಯಾಸ್? ಬ್ಯಾಡ. ಹೊಸ ಮನೆ ಆದಾಗ್ಲ ತಗೊಂಡ್ ಬರೋನ್ ತಗೋ. ಇದು ಗ್ಯಾಸ್ ಇದ್ದಾಗ ಗ್ಯಾಸ್ಗಿಂತ ಚಲೋ ಉರಿತೈತಿ ಇದು. ಏನ್ ಈಗ ರಿಪೇರಿಗೆ ಬಿದ್ದೈತ ಅಂತ ಈಗ ಕಾಣತೈತೆ ಅಷ್ಟೇ. ಇರ್ಲಿ ತಗೋ, ರಿಪೇರಿ ಮಾಡಿಸ್ಕೊಳ್ಳೋರು ಇದನ್ನು. ಈಗ ಬ್ಯಾಡಪ್ಪಯ್ಯ. ಎಲ್ಲೋದು ಗ್ಯಾಸ್ ಭಯಾನ ಆಕೈತಿ ನನ್ಗೆ. ಟಿವಿ ಒಳಗೊಂದು ನೋಡೋದಿಲ್ಲ, ಗ್ಯಾಸ್ ಡಮ್ ಅಂತು, ಆ ಕಡೆ ಬ್ಲಾಸ್ಟ್ ಆಯ್ತು ಈ ಕಡೆ ಬ್ಲಾಸ್ಟ್ ಆಯ್ತು. ಯಾಕೆ ಬೇಕು? ಬ್ಯಾಡ್ ಬಿಡು. ಒಲೆ ಮ್ಯಾಗ ಮಾಡ್ಕೊಂಡ್ ತಿನ್ನೋನು. ಏನು ಎಷ್ಟೊತ್ತಾಕೈತೆ ಅದ ರುಚಿ ಬರ್ತೈತೆ. ಒಲೆ ಮ್ಯಾಗ ಮಾಡಿದ್ದ ರುಚಿ ಬರ್ತೈತೆ. ಅಮ್ಮ ಎಲ್ಲಾನು ಗ್ಯಾಸ್ಗಳು ಬ್ಲಾಸ್ಟ್ ಆಗೋದಿಲ್ಲಮ್ಮ. ತರ್ತಿದ್ ತಗೋ. ಏನಾಕೈತೆ? ಗ್ಯಾಸ್ ಕಟ್ಟೆ ಇಲ್ಲ ಅಂತಂದ್ರೆ ಏನಾಯ್ತು? ಒಂದ ದಿನ ಕಟ್ಸೋನ್ ಬಿಡು, ಅದಕ್ಕೇನು. ಈಗ ಬ್ಯಾಡ್ ಬಿಡು. ಹೇಳ್ತೀನಿ ನಾನು ಅವಾಗ ತರು ಅಂತೆ. ಆತಾತೆ. ಏನು ಊಟ ಮಾಡ್ತಿ? ಇಷ್ಟ್ ಜಲ್ದಿ? ಮುಂಜಾನೆ ಊಟ ಮಾಡಿರೋದು ಇನ್ನೂ ಹಂಗೈತಿ ಹೊಟ್ಯಾಗ. ಪುಟ್ಟಿ ಗುಡ್ಡ ಅವ್ರ ಎಲ್ಲಿದಾರ? ಅವ್ರೆಲ್ಲಿರ್ತಾರಪ್ಪಯ್ಯ ಒಂದ್ ಜಾಗಕ್ಕೆ. ಇಲ್ಲಾದ್ರೆ ಅಡ್ಡಾಡಕ್ ಹೋಗಿರ್ಬೇಕು. ಕಬ್ಬು ತಿನ್ಕೊಂತಿಲ್ಲ ಎಲ್ಲ ಹರಡಾತಿದ್ರೆ ಆ ಕಡೆ ಹೋಗಿ ತಿಂದು ಹೋಗ್ರಿ ಅಂತ ಕಳ್ಸಿದ್ದಿ. ಏನು ಲಕ್ಷ್ಮಿ ಕಟ್ಟೆ ಮ್ಯಾಗ ಹೋಗಿದಾರ ಏನಪ್ಪ ಗೊತ್ತಿಲ್ಲ. ಯಾಕದೆ ಈಗ ಇಲ್ಲ ಇದ್ರೆ ಇಷ್ಟೊತ್ತು ಅದು ಪಕ್ಕಳೆ ಇದ್ ಮಾಡೋದು ಮೇಲೆ ಹರಿಸೋದೆಲ್ಲ ಮಾಡ್ತಿದ್ರೆ 2 ಗಂಟೆ ಗಟ್ಲೆ ಕುಂತ ಹಾಕಿದ. ಪಾಪ ನನ್ ಸೊಸೆ ಮತ್ತೆ ಹೆಂಗ ಹರಡಾಕ್ ಬಿಡ್ಲಿ ನಾನು. ಅದಕ್ಕೆ ಹೋಗ್ರಿ ಆಟ ಆಡ್ಕೊಂಡ್ ಬರ್ರಿ ಹೋಗ್ರಿ ಅಂತ ಕಳ್ಸಿದ್ದಿ. ಮಕ್ಕಳಂದ್ರೆ ಹಂಗ ತಗೊಳಮ್ಮ. ಏನ್ ಮಾಡಕ್ ಬರೋದಿಲ್ಲ. ಇನ್ನೊಂದು 3-4 ವರ್ಷ ದೊಡ್ಡವ್ರಾಗ್ತಾರ, ಆಮೇಲೆ ಗೊತ್ತಾಕೈತೆ. ಆತಾಯ್ತು ಬರ್ಲ ನಾನು. ಇರಪ್ಪಯ್ಯ. ಎಲ್ಲಿಗೆ ಹೋಗತಿ? ಎಲ್ಲಿಲ್ಲಮ್ಮ, ಹಿಂಗ ಊರಾಗ ಹೋಗಿ ಸ್ಕೂಟಿ ಮ್ಯಾಗ ಅಡ್ಡಾಸ್ಕೊಂಡ್ ಬರ್ತೀನಿ ತಡಿ ಅವ್ರಿಗೆ. ಸ್ಕೂಟಿ ಮ್ಯಾಗ ಕರ್ಕೊಂಡೋಗಿ. ಆತಗೋಪೆ ಕರ್ಕೊಂಡೋಗಿ ಹುಷಾರ್ ನೋಡ್. ಅಲ್ಲ ಲಕ್ಷ್ಮಿ ಮನೆ ಇರ್ಬೇಕು ನೋಡೋರು. ಆತಮ್ಮ. ಗಂಗಾ ಎಲ್ಲಿದ್ದಾಳ? ಗಂಗಾ ಇತ್ತಲ ಕಡೆಗೆ ಪಾತ್ರೆ ತೊಳಿತಿದ್ದಾಳೆ. ಏನಪ್ಪ ಹೇಳೋಗ್ತಿ?
ಹೌದಾ ತಗೋಮ್ಮ ಕೇಳಿದ್ರೆ ಹೇಳಿ ಈಗೀಗ ಹೋಗಿದಾರಂತೆ ಈಗ ಬರ್ತೀವಿ ನೋಡಿ ನಾವು. ಹೇಳ್ತೀನಿ ಹೋಗ್. ನಮಸ್ಕಾರ ಎಲ್ಲರಿಗೂ. ಎಲ್ರು ಹೆಂಗದ್ರಿ? ಎಲ್ರು ಆರಾಮದ್ರಿ ಅಂತ ಅನ್ಕೊಳತೀನ್ರಿ. ನಾವು ಆರಾಮಿದೀವ್ರಿಪ್ಪ. ಆರಾಮಿದೀವಂದ್ರು ನೆಗಡಿ ಆಗೈತ್ರಿ. ಅದಕ್ಕೆ ಸ್ವಲ್ಪ ವಾಯ್ಸ್ ಖರಾಬಾಗಿ ಕೇಳಿಸ್ತಿರ್ಬೇಕ್ರಿ ನಿಮ್ಗೆ. ಏನೇನೋ ಗೊತ್ತಿಲ್ರಿ, ನೆಗಡಿಗೆ ನಾನಂದ್ರ ಭಾಳ ಪ್ರೀತಿ ಅನ್ನಿಸ್ತೈತ್ರಿ. ಅದಕ್ಕೆ ಒಂದೊಂದು ತಿಂಗಳಗಟ್ಲೆನೂ ನಂಗೆ ನೆಗಡಿ ಬಿಟ್ಟ ಹೋಗೋದಿಲ್ರಿ. ಗಂಟ್ಲ ಹತ್ರ ಹಿಡ್ಕೊತೈತೆ, ಇಲ್ಲ ತಲೆ ಹತ್ರ ಹಿಡ್ಕೊಂಡಿರ್ತೈತ್ರಿ. ತಲೆ ನೋವು, ಕಣ್ಣು, ಮೂಗಂತ್ರು ಭಾಳ ಮೂಗು ಕಟ್ಕೊಂಡ್ಬಿಟ್ಟಿದ್ರಿ. ವಿಡಿಯೋ ಮಾಡೋದಕ್ಕೆ ಭಾಳ ತ್ರಾಸ ಆಕೈತ್ರಿ ಇದರಿಂದ. ಯಾಕಂದ್ರೆ ವಾಯ್ಸ್ ಕೊಡ್ಬೇಕಾದ್ರೆ ಗಾಳಿ ಇದಾಗೋದಿಲ್ಲಲ್ರಿ. ವಾಯ್ಸ್ ಕೊಡ್ಬೇಕಾದ್ರೆ ಸ್ವಲ್ಪ ತ್ರಾಸ ಆಕೈತೆ. ಆದರೂ ಒಂದಿನಕ್ಕೆ ಇಲ್ಲ 2 ದಿನಕ್ಕೆ ಒಂದಾದ್ರೂ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪ್ರಯತ್ನ ಪಡ್ತಾ ಇದ್ದೀನಿ ಈ ವಿಡಿಯೋ ಹಾಕೋದಕ್ಕೆ. ಇವತ್ತಿನ ವಿಡಿಯೋದೊಳಗೆ ಇದು ಹಳೆ ಕಾಲದ ಸ್ಟವ್ ರೀ. ಯಾರ್ಯಾರೆಲ್ಲ ಬಳಸಿದ್ರಿ, ಇವಾಗಲೂ ಯಾರು ಬಳಸಾತೀರಿ ಅಂತ ಕಾಮೆಂಟ್ ಮೂಲಕ ತಿಳಿಸ್ರಿ. ಆವಾಗಿನ ಕಾಲಕ್ಕೆ ಇದು ಗ್ಯಾಸ್ ಸ್ಟವ್ ಇದ್ದಂಗೆ ರೇಷನ್ನಿಂದ ಸಿಮೆನೆ ತಂದ ತಕ್ಷಣಕ್ಕೆ ಇದ್ರಾಗ ತುಂಬಿಸಿಟ್ಬಿಟ್ರೆ ಅದೊಂದು ದೊಡ್ಡ ಕೆಲಸ ಇದು ಆದಂಗ್ರಿ. ಇಲ್ಲ ಏನಾದರೂ ಸ್ವಲ್ಪ ಅದು ಉರಿಯಾತಿಲ್ಲ, ಜೋರಾಗಿ ಉರಿಯಾತಿಲ್ಲ ಅಂದ್ರೆ ಅಮ್ಮ ಒಂದು ಸ್ವಲ್ಪ ಪಿನ್ನ ಇದು ಮಾಡಂತಂದ್ರೆ ನಾ ಮುಂದೆ ತಾ ಮುಂದೆ ಅಂತ ಹೋಗಿ ಪಿನ್ನ ಚುಚ್ಚಾತಿದ್ದೀವಿ ರೀ ನಾವು. ಅವೆಲ್ಲ ನೆನಪಾತ್ರಿ ಇದು ಸ್ಟವ್ ನೋಡಿ ನನಗೆ. ಹಾಗಾಗಿ ಇವತ್ತಿನ ವಿಡಿಯೋ ಇಷ್ಟ ರೀ. ನನಗೂ ಹುಟ್ಟಿದ ಹಬ್ಬಕ್ಕೆ ವಿಶ್ ಮಾಡಿದವರಿಗೂ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ರೀ. ಯಾರಿಗೂ ರಿಪ್ಲೈ ಮಾಡಿಲ್ಲ, ನಾನು ಒಂದು ಸ್ವಲ್ಪ ಬ್ಯುಸಿ ಇದ್ದ ಕಾರಣ. ಖಂಡಿತ ರಿಪ್ಲೈ ಮಾಡ್ತೀನಿ ರೀ. ಆಯ್ತು ಅಪ್ಪ, ಇವತ್ತಿನ ಈ ಚಿಕ್ಕ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರ್ತದೆ ಅಂತ ಅನ್ಕೊಂಡಿದ್ದೀನಿ ರೀ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ನಿಮ್ಮ ಪ್ರೀತಿಯ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದೊಳಗೆ ಭೇಟಿಯಾಗೋಣ್ರಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.